ರಮೇಶ್ ಚಂದ್ರ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, FKCCI ಅಧ್ಯಕ್ಷರು. ರಮೇಶ್ ಚಂದ್ರ ಅವರೇ, ಎಕ್ಸ್ಪ್ಲಾಯ್ಟೇಷನ್ ಅನ್ನೋ ಶಬ್ದ ಬಂತು. ಹೊರಗಡೆಯಿಂದ ಕರೆದುಕೊಂಡು ಬಂದ ಕಾರ್ಮಿಕರಾದರೆ ಹೇಳ್ದಂಗೆ ದುಡ್ಕೊಂಡು ಕೊಟ್ಟಷ್ಟು ಸಂಬಳ ತಗೊಂಡು ಹೋಗ್ತಾರೆ ಅನ್ನುವ ಅರ್ಥದಲ್ಲಿ. ಆ ಕಾರಣಕ್ಕಾಗಿ ಕನ್ನಡಿಗರನ್ನ ನೆಗ್ಲೆಕ್ಟ್ ಮಾಡಲಾಗ್ತಾ ಇದೆ. ಹೌದಾ, ಒಪ್ಕೊಳ್ತೀರಾ ಇಂಡಸ್ಟ್ರಿನಲ್ಲಿರೋದು? ಇಲ್ಲ 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 FKCCI ಇದನ್ನು ನಿರಾಕರಿಸ್ತದೆ. ಇದು ಯಾವುದೇ ಕಾರಣಕ್ಕೂ ಈ ಥರ ಮೆರಿಟ್ ಮೇಲೆ ಯಾವುದೇ ಉದ್ಯೋಗ ಸೃಷ್ಟಿ ಮಾಡೋರು ನಾವು FKCCI ಅಂದರೆ ಕೈಗಾರಿಕೆ ವಾಣಿಜ್ಯ ಮತ್ತು ಸಹಕಾರಿ ಸಂಸ್ಥೆನಲ್ಲಿ ಉದ್ಯೋಗ ಸೃಷ್ಟಿ ಮಾಡೋರು. ಈ ಥರ ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಎಲ್ಲೋ ಒಂದು ಕಡೆ UP ಬಿಹಾರಿಂದ ಲೇಬರ್ಸ್ನ ಕರ್ಕೊಂಡು ಬಂದು ಒಂದು ಗೋಡೌನ್ ನಲ್ಲಿ ಹೆಂಗ್ ಬೇಕಂಗಿಟ್ಟು ಅವ್ರನ್ನ ಅವಧಿಗಿಂತ ಹೆಚ್ಚು ದುಡಿಸ್ಕೊಂಡು ಮಿನಿಮಮ್ ವೇಜಸ್ಗಿಂತ ಕಡಿಮೆ ಕೊಡೋದಪ್ಪ, ಆ ಮೂಲಕ ಲಾಭ ಮಾಡಿಕೊಳ್ಳಲಾಗುತ್ತೆ ಅಂತ. ಅದೇ ರೀತಿಯಾಗಿ ದುಡಿಯೋದು ಕನ್ನಡಿಗರು ಒಪ್ಪಿಕೊಳ್ಳೋದಿಲ್ಲ ಅನ್ನೋ ಕಾರಣ ಕನ್ನಡಿಗರಿಗೆ ಜಾಬ್ ಇಲ್ಲ ಅನ್ನೋ ಆರೋಪ ಇದೆ. ಇಲ್ಲ ಇಲ್ಲ ಬಟ್ ಆಸ್ FKCCI ಅಧ್ಯಕ್ಷ ನಾ ಇದನ್ನು ಒಪ್ಕೊಳಕ್ಕಾಗಲ್ಲ. ಯಾಕಂದರೆ ನಾವು ಎಲ್ಲರಿಗೂ ಸಮಾನ ರೂಪವಾಗಿ ನೋಡ್ಕೊಳ್ತೀವಿ. ಎಲ್ಲೋ ನಮ್ಮ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಾಗಲಿ ನಮ್ಮ ಗಮನಕ್ಕೆ ಎಲ್ಲೂ ಬಂದಿಲ್ಲ. ಎಲ್ಲೋ ಯಾವುದೇ ಒಂದು ಕಾರಣ ಇರ್ಬೋದು. ಬಟ್ ಮುಖ್ಯವಾಗಿ ನಾನು ಮಾತಾಡಬೇಕಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆ ನಾವು ಸೃಷ್ಟಿ ಮಾಡ್ತೀವಿ, ಜಾಬ್ ಕ್ರಿಯೇಟರ್ಸು. ಪೀಣ್ಯ ಕೈಗಾರಿಕೆ ಕ್ಷೇತ್ರ ನೋಡಿ, 11.5 ಲಕ್ಷ ಜನ ಎಂಪ್ಲಾಯ್ಮೆಂಟ್ನಲ್ಲಿದ್ದಾರೆ. ಸ್ಕಿಲ್ ಇರ್ಬೋದು, ಅನ್ಸ್ಕಿಲ್ ಇರ್ಬೋದು. ಅದರಲ್ಲಿ ಒಂದು ಮುಖ್ಯವಾದ 1/3 ಭಾಗ ಮಹಿಳೆಯರಿದ್ದಾರೆ. ಇಂಡಸ್ಟ್ರಿ ನಡೆಸಲೇಬೇಕಾಗತ್ತೆ. ಕನ್ನಡಿಗರನ್ನು ಸುಮಾರು ಅಟ್ಲೀಸ್ಟ್ ನನ್ನ ಪ್ರಕಾರ ಮಾತ್ರ 20% 22% ಕನ್ನಡಿಗರಿದ್ದಾರೆ. ಅದರಲ್ಲಿ ಸರ್ಕಾರಕ್ಕೆ ನಮ್ಮನ್ನು ಇಲ್ಲ ಕರೆಕ್ಟ್. ಬಟ್ ಅಷ್ಟು ವರ್ಕ್ ಫೋರ್ಸ್ ಇಲ್ಲೂ ಸಿಗ್ಬೇಕಿಲ್ಲ. ವೆನ್ ಯು ಕ್ರಿಯೇಟ್ ಇನ್ಫ್ರಾಸ್ಟ್ರಕ್ಚರ್ ಸ್ಕಿಲ್ ಸಿಗ್ಬೇಕು, ಆ ವರ್ಟಿಕಲ್ಗೆ ಸಿಗ್ಬೇಕು. ಅವರು ಜನನೂ ರೆಡಿ ಇರಬೇಕು ಕೆಲಸ ಮಾಡೋಕ್ಕೆ. ಎಲ್ಲ ನಾನಾ ಕಾರಣಗಳು ಇರುತ್ತೆ. ಸೊ ಹಾಗೇನೆ ನಾವು ಇನ್ಮೇಲೆ ನಾವು FKCCI ಪೀಣ್ಯ ಆಗಲಿ ಕಾಸಿ ಆಗಲಿ ಉದ್ಯೋಗ ಸೃಷ್ಟಿಗೆ ನೀವು ಮನವರಿಕೆ ಹೇಳಿ. 20% 25% ಮೀಸಲಾತಿ ಮಾಡಿ. ಲೆಟ್ ಅಸ್ ಗೋ ವಿತ್ ಎ ಪ್ಲಾನ್ಡ್ ಫೇಸ್. ಸ್ಟ್ರೈಟ್ ಅವೇ 50-75 ಅಂದರೆ ಅದು ಭಾಳ ಕಷ್ಟ ಆಗುತ್ತೆ. ಬಟ್ ಕನ್ನಡಿಗರಿಗೆ ಜಾಬ್ ಸಿಗಬೇಕು, ಅದು ಪ್ರಾಥಮಿಕತೆಯಾಗಿ FKCCI ಇದು ಇದೆ. ಎಸ್ ಇಲ್ಲ, ಈಗ ಪೀಣ್ಯ ಇದರೊಳಗೆ ಅವರು ಹೇಳಿದ್ರು 11.5 ಲಕ್ಷ ಜನ ಇದ್ದಾರೆ ಅಂತ. ಅಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳೆಲ್ಲ ತುಂಬ ಜನ ಕನ್ನಡಿಗರೇ ಇದ್ದಾರೆ, ಲೋಕಲ್ ಕನ್ನಡದಿಂದ. ಬಟ್ ಬಿಗ್ ಇಂಡಸ್ಟ್ರೀಸ್ನಲ್ಲಿ ಎಲ್ಲಿ ಇಂಜಿನಿಯರ್ಸ್ ಬೇಕಾಗ್ತದೆ ಅಲ್ಲೆಲ್ಲ ಆಚೆಯಿಂದನೇ ತೊಗೊಂಬಂದಿರೋದು. ಅಲ್ಲಿ 100% ಅವರೇ ಇದ್ದಾರೆ ಅಂತ ತಿಳ್ಕೊಬೋದು, ಔಟ್ ಸೈಡಿಂದಾನೆ. ಸೊ ಈ ಕಾನೂನು ನಿಜವಾಗ್ಲೂ ಜನಗಳಿಗೆ ಅನುಕೂಲ ಆಗುತ್ತೆ, ಕನ್ನಡಿಗರಿಗೆ ಅನುಕೂಲ ಆಗುತ್ತೆ. FKCCI ಅದನ್ನು ವೆಲ್ಕಮ್ ಮಾಡಬೇಕು. BJP ಇರೋದು ಖುಷಿಯಿಂದ ಅದಕ್ಕೆ ಥಮ್ಸ್ ಅಪ್ ಕೊಡಬೇಕು. ಯಾಕಂದ್ರೆ ಕೇವಲ ಉತ್ತರ ಭಾರತೀಯ ತಗೊಂಬಂದು ಇಲ್ಲಿ ಆಗಲ್ಲ. ಅಲ್ಲ ಆಯ್ತು, ನಿಮ್ಗೆ ಯಾಕಂದ್ರೆ ನೀವು ಯಾವಾಗಲೂ ಕನ್ನಡಿಗರ ಪರವಾಗಿ ಇರಬೇಕು, ಆ ಯೋಚನೆ ಮಾಡಬೇಕು. ಕೇಂದ್ರದಲ್ಲೂ ಕೂಡ ಬ್ಯಾಂಕಿಂಗ್ ಅಲ್ಲಾಗ್ಲಿ ರೈಲ್ವೇಸ್ ಅಲ್ಲಾಗ್ಲಿ ಕನ್ನಡಿಗರು ತಮ್ಮ ಎಷ್ಟು ಜನಸಂಖ್ಯೆ ಇದೆ ಅನುಭವ ಸೇರೋ ಮಾಡಬೇಕು. ಅದು ಪರವಾಗಿ ಇಲ್ಲಿ ಅಗತ್ಯ ಇವಾಗಿದೆ. ಕನ್ನಡ ಗ್ರೌಂಡ್ ಲೆವೆಲ್ ಇಶ್ಯೂಸ್ ಬೇರೆ ಇರ್ತವೆ. ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ನೋಡೋಣ. ಈಗ ಎಕ್ಸ್ಪ್ಲಾಯ್ಟೇಷನ್ ಅನ್ನೋ ಶಬ್ದವನ್ನೇನು ಆನಂದ್ ಅವರು ಬಳಸಿದ್ರಲ್ಲ, ಅದು ಎರಡು ಕಡೆಯಿಂದ ಆಗ್ತಾ ಇದೆ, ಅದು ಗೊತ್ತಿದೆ ನಮಗೆ. ಎರಡು ಕಡೆಯಿಂದ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಒಂದು ಇಂಡಸ್ಟ್ರಿನ ಎಸ್ಟಾಬ್ಲಿಷ್ ಮಾಡೋಷ್ಟರಲ್ಲಿ ಆತನಿಗೆ ಎಂಪ್ಲಾಯೀಸ್ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅನ್ನೋದು ಯಾರು ಮಾತಾಡೋದಿಲ್ಲ. ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗೆ ಕೆಲವು ಸರಿ ಎಂಪ್ಲಾಯೀಸ್ ಅರ್ಧಂಬರ್ಧ ಕೆಲಸ ಬಿಟ್ಟು ಹೋಗೋದು ಅಥವಾ ಡೇಟಾ ಕದಿಯೋದು, ಈ ತರ ಇಂಡಸ್ಟ್ರಿಯಲಿಸ್ಟ್ಗೂ ಎಕ್ಸ್ಪ್ಲಾಯ್ಟೇಷನ್. ದೇರ್ ಇಸ್ 2 ways. ಇದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಮಾತಾಡೋದ್ರೆ ಆರ್ಟಿಕಲ್ 14 ಏನ್ ಹೇಳುತ್ತೆ, ರೈಟ್ ಟು ಈಕ್ವಾಲಿಟಿ. ಆರ್ಟಿಕಲ್ 16 ಹೇಳುತ್ತೆ ಯಾರೇ ವಿತೌಟ್ ಕ್ಯಾಸ್ಟ್, ಕ್ರೀಡ್, ಕಲರ್, ಸೆಕ್ಸ್ ಯಾರದೇ ಅದು ಉದ್ಯೋಗ ವಂಚಿತರಾಗಬಾರ್ದು ಅಂತ. ಯೂನಿಟಿ ಇನ್ ಡೈವರ್ಸಿಟಿ. ನಾವು ಗುಜರಾತಲ್ಲಿರೋ ಅಂತ ಎಕೋಸಿಸ್ಟಮ್ ಬೇರೆ, ಕರ್ನಾಟಕದಲ್ಲಿರೋ ಎಕೋಸಿಸ್ಟಮ್ ಬೇರೆ. ಬಂಡವಾಳಶಾಹಿಗಳು ಯಾಕೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರ್ತಾರೆ ಅಂತ ಎಲ್ಲ ಕಡೆಯಿಂದ ಪ್ಯಾನ್ ಇಂಡಿಯಾ ಸ್ಕಿಲ್ಡ್ ಲೇಬರರ್ಸ್ ಆಗಲಿ ಸ್ಕಿಲ್ಡ್ ಎಂಪ್ಲಾಯೀಸ್ ಆಗಲಿ ಇಲ್ಲಿ ಸಿಗ್ತಾರೆ ಅನ್ನೋ ಒಂದು ಅಡ್ವಾಂಟೇಜದಿಂದ ನಮ್ಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಸಿಗ್ತಾ ಇದೆ. ಅದೇ ಇಲ್ಲ ಅಂದರೆ ತುಂಬ ಜನ ದೂರ ಸರಿತಾರೆ ಅಂತ ಹೇಳ್ಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ಗುಜರಾತ್ ಎಕ್ಸಾಂಪಲು. 2016 ಗುಜರಾತ್ಗೆ ಆಲ್ಮೋಸ್ಟ್ 5500 ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಬಂತು 2016. ಅದರಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರು. ಆಲ್ಮೋಸ್ಟ್ 4000 ಇಂಡಸ್ಟ್ರೀಸಲ್ಲಿ ಎಷ್ಟು ಜನ ಬರೀ ಗುಜರಾತೀಸ್ ಇದ್ದಾರೆ, ಎಷ್ಟು ಜನ ಬೇರೆ ಕಡೆ ಇದ್ದಾರೆ. 92% ವರ್ ಓನ್ಲಿ ಗುಜರಾತೀಸ್.
Okay. ಮಿಕ್ಕಿದವರೆಲ್ಲ ಬೇರೆ ಕಡೆಯಿಂದ. ಬಟ್ ಅಲ್ಲಿ ಆತರ ಎಕೋಸಿಸ್ಟಮ್ ಇದೆ. ಬಟ್ ಇಲ್ಲಿ ಏನು ಬೆಂಗಳೂರು ಇಲ್ಲಿ ಇಲ್ದೇ ಇರೋ ಎಕೋಸಿಸ್ಟಮ್ ಅಲ್ಲಿ ಏನಿದೆ? ಬೆಂಗಳೂರಿನವ್ರು ಎಲ್ಲಾರನ್ನೂ ಒಪ್ಕೊಂಡಿದ್ದಾರೆ. ಐಟಿ ಡ್ರಿವನ್ ಅಲ್ರಿ, ಸ್ಕಿಲ್ ಇರಬಹುದ್ರಿ, ಅದನ್ನಾರು ಮಾತಾಡಿ. ಅಲ್ಲ, ಸ್ಕಿಲ್ ಇದೆಯಲ್ಲ. ಕಾಲೇಜಿನ ಮುಗಿಸಿ ಹೊರಗೆ ಬಂದಂತವ್ರು ನಟರಾಜ್ ಗೌಡ್ರೆ ಹೇಳಿ. ನಾವು ಪ್ರಶಾಂತ್ ಎಲ್ಲ ದಿನಂಪ್ರತಿ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುವಂತವ್ರು. ಕರೆಕ್ಟ್. ಬನ್ನಿ, ನಾಳೆ ಒಂದ್ 2 ದಿವಸ ಒಂದು ಇಂಟರ್ವ್ಯೂ ಕೂತ್ಕೊಳ್ಳಿ, ಅಲ್ಲ, ತೋರಿಸ್ತೀನಿ ನಿಮ್ಗೆ ಟ್ರೈನಿಂಗ್ ಕೊಡ್ಬೇಕಾಗುತ್ತೆ. ನಮ್ಮ ಕಾಲೇಜ್ ವ್ಯವಸ್ಥೆಗಳು ಹೆಂಗಿದಾವೆ, ಕಾಲೇಜ್ನಲ್ಲಿ ಮಕ್ಕಳಿಗೆ ಏನು ಕಲಿಸಿ ಹೊರಗಡೆ ಜಾಬ್ ಮಾರ್ಕೆಟ್ ಬಿಡಲಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನಾನು ನಿಮ್ಗೆ. ಇಂಪ್ರೂವ್ ಆಗ್ಬೇಕು, ನಿಜ, ನಾನು ಐ ಅಗ್ರಿ, ಅದು ಇಂಪ್ರೂವ್ ಆಗ್ಬೇಕು. ಹಂಗಂತ ಹೇಳಿ ನಮ್ಗೆ ಇಲ್ಲಿ ಅವಕಾಶಗಳು ಕೊಡಬಾರ್ದು ಕನ್ನಡಿಗರಿಗೆ ಅಂತ. ಸ್ಕಿಲ್ ಬ್ಯಾಂಕಿಂಗ್ ವಿಷಯ ಇರ್ತಲ್ಲ, ಸ್ಕಿಲ್ ಇದೆ, ಸ್ಕಿಲ್ ಇರೋರು ಇದಾರೆ, ಮೊದಲು ಅವ್ರನ್ನ ರಿಕ್ರೂಟ್ ಮಾಡ್ಕೋಬೇಕು. ಸ್ಕಿಲ್ ಇಲ್ದವ್ರಿಗೆ ಸ್ಕಿಲ್ ಕೊಟ್ಟು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು. ಕಂಪನಿಗಳು ಕೂಡ ತಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಒಂದು ಬಾಂಡ್ ಮಾಡ್ಕೊಂಡು ಪ್ರೈವೇಟ್ ಅಲ್ಲಿ ಹೈರ್ ಅಂಡ್ ಫೈರ್ ಮಾಡ್ತಾರಲ್ಲ, ಅವಾಗ ಅವರು ಟ್ರೈನಿಂಗ್ ಕೊಟ್ಟೆ ಅವ್ರ ಕೆಲಸಕ್ಕೆ ಉಪಯೋಗಿಸ್ಕೊಂತಾರೆ. ಆ ಕೆಲಸಗಳು ಆಗ್ಬೇಕು, ಕನ್ನಡಿಗರಿಗೆ ಪ್ರಥಮ ಆದ್ಯತೆ ಆಗ್ಬೇಕು. ನೀವು ಸಿದ್ದರಾಮಯ್ಯನವರು ತೆಗೆದುಕೊಳ್ತಕ್ಕಂಥ ಎಲ್ಲ ವಿಷಯಗಳನ್ನು ಒಂದ್ಸಲ ನೋಡಿ. ಪ್ರತ್ಯೇಕ ಧರ್ಮ ಫಿಜಲ್ ಔಟ್, ಪ್ರತ್ಯೇಕ ಬಾವುಟದ ಬಗ್ಗೆ ಮಾತಾಡಿದ್ರು, ಫಿಜಲ್ ಔಟ್. ಅದು ಒಳ್ಳೇದದು, ಅದೇಂತ ತಪ್ಪಿಲ್ಲ. ಒಳ್ಳೇದೋ ಕೆಟ್ಟದ್ದು? ತೆರಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನ ತೆರಿಗೆ ನನ್ನ ಹಕ್ಕು ಒಂದು ಆರ್ಗ್ಯುಮೆಂಟ್ ಮಾಡಿದ್ರು, ಜನನೇ ಕನ್ವಿನ್ಸ್ ಆಗಲಿಲ್ಲ. ಹಳೆ ಮೈಸೂರು ಭಾಗದಲ್ಲೇ ಜನ ಕನ್ವಿನ್ಸ್ ಆಗಲಿಲ್ಲ. ಈಗ 4ನೇ ವಿಷಯ ತರ್ತಿದ್ದಾರೆ ನೋಡಿ. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ಸಿಗಬೇಕು ಅನ್ನೋದ್ರಲ್ಲಿ 2 ಮಾತಿಲ್ಲ. ಬೆಂಗಳೂರಿನಲ್ಲಿ ಹೆಚ್ಚೆಚ್ಚು ಕನ್ನಡ ಕಾಣ್ಬೇಕ್ರಿ, ಅದ್ರ ಬಗ್ಗೆ ನನ್ನ ಪ್ರಶ್ನೆನೇ ಇಲ್ಲ. ಆದರೆ ನೀವು ಯಾವುದೋ ಒಂದು ವಿಷಯಕ್ಕೆ ತಂದು ಮೀಸಲಾತಿಯನ್ನು ತಂದು ಕೊಟ್ಟುಬಿಡ್ತೀವಿ. ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನು? ಈ ಇಡೀ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ತಿದೆ ಹೇಳಿ? ನೀವು ಆರ್ಗ್ಯುಮೆಂಟ್ಸ್ ಹೇಗೆ ಹೇಳ್ತೀರಿ? ಇಷ್ಟು ಕೋಟಿ ಹಣವನ್ನು ನಾವು ತೆರಿಗೆ ಕನ್ನಡಿಗಾಸ್ ಮೋರ್ ಎಂಪ್ಲಾಯಬಲ್, ಅದನ್ನು ಹೇಗೆ ಮಾಡ್ತೀರಿ? ಅದು ಮೀಸಲಾತಿ ಮೂಲಕ ಅದೊಂದು ಮಂತ್ರದಂಡ. ಈ ಮೀಸಲಾತಿ ಅನ್ನೋದು ರಾಜಕಾರಣಿಗಳಿಗೆ ಏನು ಗೊತ್ತಾ? ಜಾತಿಯ ಪ್ರಶ್ನೆ ಬಂದಾಗ, ಭಾಷೆಯ ಪ್ರಶ್ನೆ ಬಂದಾಗ ಅದೊಂದು ರೀತಿ ಅಲ್ಲಾವುದ್ದೀನನ ಮಂತ್ರದಂಡ. ಅದು ಅದನ್ನು ತಿರುಗಿಸ್ಬಿಡೋದು. ನಿಮಗೊಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ 10 ಸೀಟ್ ಜಾಸ್ತಿ ಖಾಸಗಿ ಕಾಲೇಜುಗಳು ಕೊಡೋದ್ರಿಂದ ಹಿಡಿದು ಭ್ರಷ್ಟಾಚಾರ ಮಾಡ್ತದೆ ಸರ್ಕಾರಗಳು. ಕೇಳಿ ನೋಡಿ ಇಂಜಿನಿಯರಿಂಗ್ ಕಾಲೇಜುಗಳಿಗೆ. ಅಷ್ಟೇ ಅಲ್ಲ, ಈಗ ನೀಟ್ ವ್ಯವಸ್ಥೆ ಬಂದ್ಮೇಲೆ ಓಕೆ, ಇವಾಗ ಸರ್ಕಾರದಲ್ಲಿರೋ ಸಮಸ್ಯೆಗಳು, ಅದು ಮಾಡಬೇಕಾಗಿರೋ ಕೆಲಸಗಳು, ಇವುಗಳ ಬಗ್ಗೆ ಇವರು ಹೇಳ್ತಾ ಇರೋದು ಅದು ಸಾರ್ವತ್ರಿಕ. ಕರ್ನಾಟಕ ಇರಲಿ, ಇನ್ಯಾವುದೇ ಇರಲಿ, ಎಲ್ಲ ಕಡೆ ಅದೇ ಇದೆ. ಆದರೆ ಮೂಲ ಏನಂತಂದರೆ, ಕರ್ನಾಟಕದ ನೆಲದಲ್ಲಿರೋ ಕನ್ನಡದ ಮಕ್ಕಳಿಗೆ ಉದ್ಯೋಗ ಅವಕಾಶ ತನ್ನ ನೆಲದಲ್ಲಿ ಬಿಟ್ಟು ಇನ್ನೆಲ್ಲಿ ಕೇಳೋಣ? ಇದಕ್ಕೆ ನಾವು ಯೋಗ್ಯತೆ ಇಲ್ಲದಿದ್ದವ್ರಿಗೆ ಕೆಲಸ ಕೊಡಿ ಅಂತ ಹೇಳೋದೇ ಇಲ್ಲ. ಮೊದಲನೇದಾಗಿ ಸಂಸ್ಥೆಗಳೇನಿದೆ ಅವ್ರಿಗೆ ಒಂದೇ ದಿನ ನಾಳೆನೇ 100% ಕೊಡೋದು ಬೇಕಾಗಿಲ್ಲ. ಯೋಗ್ಯತೆ ಇರೋರಿಗೆ ಕೆಲಸ ಕೊಡಿ. ನಿಮ್ಮ ಯೋಗ್ಯತೆ ಇರೋರಿಗೆ ಆದ್ಯತೆ ಇದ್ದಾಗ ಸ್ಥಳೀಯರಿಗೆ ಆದ್ಯತೆ ಕೊಡಿ. ಸರ್ಕಾರ ಯೋಗ್ಯತೆ ಬೆಳೆಸೋದಕ್ಕೆ ಏನ್ ಮಾಡಬೇಕು ಆ ಕೆಲಸ ಮಾಡಿ. ನಾನು ಪ್ರಶಾಂತ್ ಈ ಡಿಬೇಟ್ ಅನ್ನ ಹುಬ್ಬಳ್ಳಿಯಲ್ಲಿ ಕುತ್ಕೊಂಡು ಮಾಡಿ ನಮ್ಮ ಮನೆಗಳಿಗೆ ಹೋಗುವಂಗಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.